ಕೊಟ್ಟಿಲ್ಲ. ಇದು ಬಹಳ ಬೇಜಾರಾಗಿದೆ. ನಮ್ಮ ಸಮುದಾಯದವರಿಗೇನೆ ಈ ನಿಜವಾಗ್ಲೂ ಇಂಥ ಒಂದು ಘಟನೆ ನಡಿಬಾರ್ದಾಗಿತ್ತು. ನಾವು ಎಷ್ಟು ಶಾಂತಿ ಪ್ರಿಯರಿದ್ದೀವಿ ಅಷ್ಟೇ ನಾವು ಕ್ರೂರವಾಗಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸಿಇಟಿ ಪರೀಕ್ಷೆಗೆ ತೆರಳಿದ ವಿದ್ಯಾರ್ಥಿಗಳ ಜಾನಿವಾರ ಕತ್ತರಿಸಿ ಅವಮಾನ ಮಾಡಿದ ಪ್ರಕರಣ ಖಂಡಿಸಿ ಬೆಳಗಾವಿಯಲ್ಲಿ ಇಂದು ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ನಡೆಸಲಾಯಿತು. ಶಿವಮೊಗ್ಗ, ಸಾಗರ್, ಧಾರವಾಡ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಸಿಇಟಿ ಪರೀಕ್ಷೆಗೆ ಹಾಜರಾಗಿದ್ದ ವಿದ್ಯಾರ್ಥಿಗಳಿಗೆ ಜಾನಿವಾರಗಳನ್ನು ತೆಗೆದುಹಾಕಲು ಸೂಚಿಸಿ ಹಾಗೂ ಜಾನಿವಾರ ಕತ್ತರಿಸಿದ ಘಟನೆ ಸಂಭವಿಸಿದ್ದು, ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹಾಗೂ ಸಂಪ್ರದಾಯಗಳಿಗೆ ಆಘಾತ ತರುವಂತಿದ್ದು. ಈ ಘಟನೆ ಖಂಡಿಸಿ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೊನ್ನೆ ನಡೆದಂತ ಸಿಇಟಿ ಪರೀಕ್ಷೆಯಲ್ಲಿ ಬೀದರ್, ತೀರ್ಥಹಳ್ಳಿ, ಧಾರವಾಡದಲ್ಲಿ 3 ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರವನ್ನು ತೆಗೆದು ನೀವು ಪರೀಕ್ಷೆ ಬರೀಬೇಕಂತ ಹೇಳಿ ಅಲ್ಲಿ ಸಿಬ್ಬಂದಿಗಳು ಹೇಳಿದ್ದಾರೆ. ಆದ್ರೆ ಅವ್ರು ಒಂದು ಹುಡುಗ, ಬೀದರ್ ಹುಡುಗ ಮಾತ್ರ ನಾ ತೆಗೆಯುದಿಲ್ಲ, ಏನಾದ್ರೂ ನಾ ತೆಗೆಯುದಿಲ್ಲ ಜನಿವಾರ, ನಮ್ದು ಇದು ಒಂದು ಸಮುದಾಯದ ಒಂದು ಗುರುತು ಹಾಗೂ ಒಂದು ಮಹತ್ವದ ಒಂದು ಜನಿವಾರ ಇದೆ, ಇದಕ್ಕೆ ಬಹಳ ಮಹತ್ವ ಇದೆ, ಗಾಯತ್ರಿ ಮಂತ್ರ ಹೇಳಿನೇ ನಾವು ಇದನ್ನ ಹಾಕೊಂಡಿರ್ತೀವಿ, ಇದನ್ನ ತೆಗೆಯುದಿಲ್ಲ ಅಂತ ಹೇಳಿ ಯಾವಾಗ ಅವ ಅಪೋಸ್ ಮಾಡ್ದ ಅವಾಗ ಅವ್ನ ಪರೀಕ್ಷೆ ಬರ್ಲಿಕ್ಕೆ ಕೊಟ್ಟಿಲ್ಲ. ಇದು ಬಹಳ ಬೇಜಾರಾಗಿದೆ. ನಮ್ಮ ಸಮುದಾಯದವರಿಗೇನೆ ಈ ನಿಜವಾಗ್ಲೂ ಇಂಥ ಒಂದು ಘಟನೆ ನಡಿಬಾರ್ದಾಗಿತ್ತು. ನಾವು ಎಷ್ಟು ಶಾಂತಿ ಪ್ರಿಯರಿದ್ದೀವಿ ಅಷ್ಟೇ ನಾವು ಕ್ರೂರವಾಗಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಚೆನ್ನಮ್ಮ ಸರ್ಕಲ್ ಎಲ್ಲ ಬಂದ್ ಮಾಡಿ ಡಿಸಿ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಯಾವ ಅಧಿಕಾರಿ ಇದ್ದಾರೋ ಯಾವ ಸಿಬ್ಬಂದಿಗಳಿದ್ದಾರೋ ಗೊತ್ತಿಲ್ಲ, ಯಾರು ಜನಿವಾರ ತೆಗೆದು ಪರೀಕ್ಷೆ ಬರಿ ಅಂತ ಹೇಳ್ಯಾರ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು, ಅವರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಸಮುದಾಯ ವತಿಯಿಂದ ನಾನು ವಿನಂತಿಸುತ್ತೇನೆ. ಚೆನ್ನಮ್ಮ ಸರ್ಕಲ್ನಲ್ಲಿ ಸೇರಿದ ಪ್ರತಿಭಟನಾಕಾರರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ಈ ನಂತರ ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಆಂದೋಲನ ನಡೆಸಿ ಮನವಿ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್, ವಾಯ್ಸ್ ಆಫ್ ವೇಣುಗ್ರಾಮ್, ಬೆಳಗಾವಿ.